ಹರೇ ಕೃಷ್ಣ. ಕೃಷ್ಣ ಭಗವದ್ಗೀತೆ ಏನ್ ಹೇಳ್ತಾರೆ ಗೊತ್ತಾ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋತ್ಸರ ಕರ್ಮಣೇ. ನಾವು ಯಾವತ್ತೇ ಆಗ್ಲಿ ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ಬೇಕು. ಯಾವತ್ತು ಫಲಾಪೇಕ್ಷೆಗಳನ್ನ ಇಟ್ಕೊಂಡು ಯಾವತ್ತು ಕೆಲಸ ಮಾಡಕ್ ಹೋಗ್ಲೇಬಾರ್ದು. ಇದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ, ರವಿ ಮತ್ತೆ ಅಶೋಕ್ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ರವಿ ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಅಶೋಕ್ ಮ್ಯಾನೇಜರ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಹೈಯರ್ ಪೋಸ್ಟಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಒಂದ್ ದಿವಸ ಕಂಪ್ನಿ ಲಾಸ್ ಆಗೋಗುತ್ತೆ. ಆದ್ರೆ ಅಶೋಕ್ ಬಂದ್ಬಿಟ್ಟು ತುಂಬಾ ಡಿಪ್ರೆಸ್ಗೆ ಹೋಗ್ಬಿಡ್ತಾನೆ. ಆದ್ರೆ ರವಿ ಡಿಪ್ರೆಸ್ಗೆ ಹೋಗೋದೇ ಇಲ್ಲ, ಯಾಕೆಂದ್ರೆ ಅವ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ರವಿ. ಹಾಗಾಗಿ ನಾವ್ ಯಾವತ್ತೇ ಆಗ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಕೆಲಸ ಮಾಡ್ಬೇಕು. ಅದಕ್ಕೆ ಯಾವಾಗ್ಲೂ ಶಾಂತಿ ಮುಂದೆ, ಯಶಸ್ಸು ಹಿಂದೆ ಬರ್ತಾ ಇರುತ್ತೆ. ನೀವಿನ್ನೂ ಹೆಚ್ಚು ಭಗವದ್ಗೀತೆಯಲ್ಲಿರೋ ವಿಷಯ ತಿಳ್ಕೋಬೇಕು ಅಂದ್ರೆ ನಮ್ಮ ಎಲೆಕ್ಟ್ರಾನ್ ಸಿಟಿಲಿರೋ GSC ಕ್ಲಬ್ಗೆ ಜಾಯಿನ್ ಆಗಿ. ಹರೇ ಕೃಷ್ಣ.